ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಆಡಳಿತ ಸೌಧದ ಮುಂದೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಗೋವಿನ ಜೋಳದ ಖರೀದಿ ಕೇಂದ್ರವನ್ನು ಜಮಖಂಡಿಯಲ್ಲಿ ಸ್ಥಾಪಿಸಲು 27/10/2025 ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರ ಖರೀದಿ ಕೇಂದ್ರವನ್ನು ಧಾರವಾಡದಲ್ಲಿ ತೆರೆದಿರುವ ಕಾರಣ ನಮ್ಮ ಭಾಗದ ರೈತರು ತೆಗೆದುಕೊಂಡು ಹೋಗಲು ಖರ್ಚು ಹೆಚ್ಚಾಗಿ ಬರುವ ಕಾರಣ ಜಮಖಂಡಿಯಲ್ಲಿ ಖರೀದಿ ಕೇಂದ್ರವನ್ನು ಸ್ಥಾಪಿಸಲು ಹಾಗೂ ಸಕ್ಕರೆ ಕಾರ್ಖಾನೆಗಳ 2021-22ನೇ ಸಾಲಿನ ಬಾಕಿ ಉಳಿದಿರುವ 2ನೇ ಕಂತಿನ ಹಣವನ್ನು ಕಾರ್ಖಾನೆಗಳಿಂದ ಪಾವತಿಸಬೇಕೆಂದು ಉಪವಿಭಾಗಾಧಿಕಾರಿಗಳು ಶ್ವೇತಾ ಬಿಡ್ಕಾರ್ ಮತ್ತು ತಹಶೀಲ್ದಾರ್ ಅನಿಲ್ ಬಡಿಗೇರ್ ಅವರ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ರೈತ ಮುಖಂಡರಾದ ಹನುಮಂತ ಮಗದುಂ, ಕಲ್ಲಪ್ಪ ಬಿರಾದಾರ್, ಶಿವಪ್ಪ ವಾಲಿ, ಮಲ್ಲಿಕಾರ್ಜುನ್ ಬಿಕ್ಕೇರಿ ಇನ್ನು ಹಲವಾರು ರೈತ ಮುಖಂಡರು ಭಾಗಿಯಾಗಿದ್ದರು. ಇವತ್ತು ನಾವು ಜಮಖಂಡಿ ತಾಲೂಕು ಆಡಳಿತ ಸಿಸಿ ಅಧಿಕಾರಿಗಳಿಗೆ ಮನವಿ ಕೊಡಲು ಬಂದಿದ್ದೇವೆ. ಈ ಒಂದು ಗೋವಿನ ಜೋಳ ಬೆಂಬಲ ಬೆಲೆಯನ್ನು ಖರೀದಿ ಕೇಂದ್ರವನ್ನು ಜಮಖಂಡಿಯಲ್ಲಿ ತೆಗೆಯಬೇಕು ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿನ ಸಕ್ಕರೆ ಕಾರ್ಖಾನೆಗಳು 2021-22ನೇ ಸಾಲಿನ 62 ರೂಪಾಯಿ ಇನ್ನೂ ಕೆಲವೊಂದು ಸಕ್ಕರೆ ಕಾರ್ಖಾನೆ ಉಳಿಸಿಕೊಂಡಿವೆ. ಆ ಉಳಿಸಿಕೊಂಡಂಥ ಸಕ್ಕರೆ ಕಾರ್ಖಾನೆಗಳು ಈ ರೈತರಿಗೆ 62 ರೂಪಾಯಿ ಜಮಾ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇವತ್ತು ಮನವಿ ಕೊಡಕ್ಕೆ ಬಂದಿದ್ದು. ಈ ಒಂದು ಮನವಿ ಕೊಡುವ ಕಾರ್ಯಕ್ರಮಕ್ಕೆ ನಮ್ಮ ಆಗಮಿಸಿದ ಎಲ್ಲ ನಮ್ಮ ರೈತ ಮುಖಂಡರೇ, ಮಾಧ್ಯಮ ಮಿತ್ರರೇ, ಪೊಲೀಸ್ ಅಧಿಕಾರಿಗಳೇ, ಇವತ್ತು ಮನವಿ ಕೊಡಲು ನಮಗೆ 2000 ಗೊಂಜಾಳ ಗೋವಿನ ಜೋಳ ದರ ಒಂದು 1600, 1700, 1800 ಈ ರೀತಿ ಮಾರ್ಕೆಟ್ನಲ್ಲಿ ದರ ಇರುವುದರಿಂದ ನಮ್ಮ ರೈತರಿಗೆ ಇದು ಖರ್ಚಿಗೆ ಸಾಲಂಗಿಲ್ಲ. ಯಾಕಂದ್ರೆ ನಾವು ಗೋವಿನ ಜೋಳ ಬೆಳಿಬೇಕಾದ್ರೆ ಭಾಳಷ್ಟು ಖರ್ಚತಿ. ಈಗ ಸಾಧಾರಣ ನಾವು ಬಿತ್ತಕ್ಕಿಂತಲೂ ಪೂರ್ವದಾಗ ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕು. ಬಿತ್ತುವ ಹೊತ್ತಿನಾಗ ಏನೈತಿ ಆ ಬಿತ್ತನ ಟ್ರ್ಯಾಕ್ಟರ್ ಕೊಡಬೇಕು, DAP ಗೊಬ್ಬರ, ಬೀಜ ಈ ರೀತಿ ಮಾಡಿ ಆನಂತರ ಏನೈತಿ ಕಸ ಗೊಬ್ಬರ, ಹುಳದ ಔಷಧ, ಅನೇಕ ಥರ ಖರ್ಚು ಈಗ ಇರೋದರಿಂದ ಅಷ್ಟೇ ಅಲ್ಲ ಈ ಕಟಾವು ಹಂತನ್ಯಾಗ ಸಿಕ್ಕಾಪಟ್ಟಿ ಖರ್ಚು ಇರೋದ್ರಿಂದ ಈ 16, 17, 18 ಒಟ್ಟ ರೈತರಿಗೆ ಗೋವಿನ ಜೋಳ ಬೆಳೆಯೋದು ರೈತರಿಗೆ ಯಾವೂ ತೇಲಂಗಿಲ್ಲ. ಅದಕ್ಕೆ ಸರ್ಕಾರ ಏನೈತಿ 2400 ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡೈತಿ. ಆ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡೈತಿ. ಆದ್ರೆ ಏನೈತಿ ನಮ್ಮ ಜಮಖಂಡಿಯಾಗ ಖರೀದಿ ಕೇಂದ್ರ ತೆಗೆದಿಲ್ಲ. ನಾವು ಎಲ್ಲಿ ಧಾರವಾಡಕ್ಕೆ ಹೋಗ್ಬೇಕಾಗೈತಿ. ಧಾರವಾಡಕ್ಕೆ ಒಂದು 5 ಕ್ವಿಂಟಲ್ ಒಬ್ಬ ರೈತರಿಂದ 5 ಕ್ವಿಂಟಲ್ ತಗೋತೀವಿ ಅಂದ್ರೆ ಅಂತವ್ರ ಆ 5 ಕ್ವಿಂಟಲ್ ಹೆಂಗೆ ತಗೋಬೇಕಂದ್ರೆ ಒಂದು ನಮ್ಮ ಕೃಷಿ ಆಫೀಸ್ನ್ಯಾಗ ಒಂದು ಕೃಷಿ ಪಾಸ್ಬುಕ್ ಅಂತ ಕೊಡ್ತಾರೆ ಒಬ್ಬ ರೈತಗೆ. ಅದ್ರಾಗ ಏನೈತಿ ಅದ್ರಾಗ ನಂಬರ್ ಇರ್ತೈತಿ, ಅದು FID ನಂಬರ್. ಆ FID ನಂಬರ್ ಏನೈತಿ ಅದು ಫ್ರೂಟ್ ಅಂತೇಳಿ ಅದು ತೆಗ್ಸಾತಿ ಫ್ರೂಟ್ ಅಂತೇಳಿ ಒಂದು ಬರುತ್ತೆ. ಆ ಫ್ರೂಟ್ನಾಗ ನಮ್ದು ಗೋವಿನ ಜೋಳ ಅಂತೇಳಿ ಒಂದು ಮೆನ್ಷನ್ ಬರೋದಿತ್ತು. ಅದು ಇದ್ರೆ ಏನೈತಿ ನಾವು ಯಾವುದಿದು KMF ಆಫೀಸ್ ಜಮಖಂಡಿ ಆಗೈತಿ. ಆ KMF ಆಫೀಸ್ಗೆ 1 kg ಗೊಂಜಾಳ ಸ್ಯಾಂಪಲ್ ಹೋದ ಆ KMF ಅಧಿಕಾರಿಗಳು ಅದನ್ನು ಧಾರವಾಡಕ್ಕೆ ಕಳಿಸ್ತಾರ. ಅದರಿಂದ ನಮ್ಗೆ ಏನು ಬರುತ್ತೆ ಅಂದ್ರೆ OTP ಬರೋದಿಲ್ಲ. ಆ OTP ಬಂದ ನಂತರ ನಿಮ್ಮ ಗೊಂಜಾಳ ಏನೈತಿ ನೀವು ಸಿಲೆಕ್ಟ್ ಆಗಿರಿ, ನೀವು 5 ಕ್ವಿಂಟಲ್ ಗೊಂಜಾಳ ಧಾರವಾಡಕ್ಕೆ ತೊಗೊಂಡ್ಬರತ್ತೆ ಹೇಗಿಂದ ಅವ್ರು ಹೇಳ್ತಾರಂತ. ಈ ರೀತಿ ನಮಗೆ ಅವ್ರು 5 ಕ್ವಿಂಟಲ್ ಗೊಂಜಾಳ ನಾವು ಈ ಜಮಖಂಡಿಯಿಂದ ಧಾರವಾಡಕ್ಕೆ ಹೋದ ನಮ್ಮ ಖರ್ಚಿನಿಂದ ಮಾಡಿದ್ರೆ ನಮ್ಗೆ ಏನು ತೇರ್ತೈತಿ ಅದು ಒಂದು 300-400 ರೂಪಾಯಿ ಒಂದು ಕ್ವಿಂಟಲ್ ಖರ್ಚ ಬರ್ತೈತಿ. ಅದು ಏನೊಂದು ಸರ್ಕಾರಿ ಮಾರ್ಕೆಟ್ಗಿಂತಲೂ ಒಂದು ಹೆಚ್ಚಿಗೆ ಲಾಭ ಇದು ದರ ಕೊಡ್ತೈತಿ. ಅದು ನಮ್ಮ ಈ ಟ್ರಾನ್ಸ್ಫರ್ಗೆ ಹೋಗಿಬಿಡ್ತೈತಿ. ಅದು ಏನೈತಿ ಅದರಿಂದ ನಾವು ಅದಕ್ಕೆ ಒಪ್ಪಂಗಿಲ್ಲ. ಆನಂತರ ಈಗ ನಮ್ಮ ಹಾವೇರಿ ಭಾಗದ ರೈತರು ಹೋರಾಟ ಮಾಡಕೈತಾರೆ. ಗೊಂಜಾಳ ಬೆಂಬಲ ಬೆಲೆ ಕೊಡ್ರಿ, ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ 2400 ಘೋಷಣೆ ಮಾಡೈತಿ, ಪ್ಲಸ್ ರಾಜ್ಯ ಸರ್ಕಾರ ಒಂದು 600 ಹಾಕಿ ಕೊಡ್ರಿ ಅಂತ ಹೇಳಿ ಒಂದು ಹೋರಾಟ ಮಾಡಿದ್ದೆ. ಆ 600 ಅವರ ಸರ್ಕಾರದ ರೊಕ್ಕಲಾರ್ಕ 2400 ಕೊಡ್ತೀವಿ ಅಂದ್ರೆ ಆ 2400 ಒಂದು ರೈತನಿಂದ 20 ಕ್ವಿಂಟಲ್ ಅಟ್ಟ ತಗೋತೀವಿ ಅಂದ್ರೆ ಆ 20 ಕ್ವಿಂಟಲ್ ಒಂದು ಆದೇಶ ಹೊಡಿಸಿದ್ರೆ ಆ ಆದೇಶ ಪ್ರತಿಯನ್ನು ನಮ್ಮ ಧಾರವಾಡದ ಒಂದು ಇದು ಹಾವೇರಿ ಭಾಗದ ಹೋರಾಟಗಾರರು ಅದನ್ನ ಪ್ರತಿಯನ್ನು ಸುಟ್ಟು ಹಾಕಿದ್ರೆ. ಆನಂತರ 8ನೇ ತಾರೀಕಿನಲ್ಲಿ ಒಂದು ರಾಜ್ಯ ಹೆದ್ದಾರಿ ತಡೆದ ರಾಷ್ಟ್ರೀಯ ಹೆದ್ದಾರಿ ತಡೆದ ಒಂದು ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ಒಂದು ಘೋಷಣೆ ಮಾಡಿದಾಗ ಆ ಒಂದು ಸರ್ಕಾರ ಆ ಒಂದು ಇದಕ್ಕೆ ಮನದ 2400 ತಗೋತೀವಿ, ಒಂದು 50 ಕ್ವಿಂಟಲ್ ಮಟ್ಟ ತಗೋತೀವಿ ಅನ್ನುವಂಥ ಒಂದು ಆದೇಶ ಕೊಟ್ಟಾಗ ಆನಂತರ ಏನೈತಿ ನಮ್ಮ ರೈತರು ಇರ್ತಾರೆ. ಆದ್ರೆ ಏನೈತಿ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದಾಗ ಎಲ್ಲೆಲ್ಲಿ ಗೊಂಜಾಳ ಬೆಳೀತಾರಲ್ಲ ಎಲ್ಲ ತಾಲೂಕಾ ಕೇಂದ್ರದಾಗ ಈ ಬೆಂಬಲ ಬೆಲೆ ಕೇಂದ್ರವನ್ನು ತೆಗಿಬೇಕು ಅನ್ನುವಂಥ ಒಂದು ಆ ಹೋರಾಟಗಾರರ ಬೇಡಿಕೆ ಇಟ್ಟಾರ. ಆದರೂ ನಾವು ಕೆಲವೊಂದು ನಮ್ಗೆ ಸರಿಯಾಗಿ ಒಂದು ಆದೇಶ ಪತ್ರ ಬೈತೆ ಅದರ ಸರಿಯಾಗಿ ಇದು ಮಾಡಿದ್ದಿಲ್ಲ. ಅದಕ್ಕೇನೈತಿ ನಮ್ಮ ಭಾಗದ ಈ ಜಮಖಂಡಿ ಭಾಗ ಹಾಗೂ ರೊಕ್ಕೇಬರಟ್ಟಿ ತಾಲೂಕಿನ ಗೊಂಜಾಳ ಬೆಳೆದಂಥ ರೈತರಿಗೆ ಅನುಕೂಲ ಆಗಬೇಕಾದ್ರೆ ಈ ಜಮಖಂಡಿಯಲ್ಲಿ APMC ಆಗ ಒಂದು ಖರೀದಿ ಕೇಂದ್ರ ತೆಗಿಬೇಕು. ಖರೀದಿ ಕೇಂದ್ರವನ್ನು ತತ್ಕ್ಷಣ ಜಮಖಂಡಿಯಲ್ಲಿ ತೆಗಿಬೇಕನ್ನುವಂಥ ಒತ್ತಾಯ
ಒತ್ತಾಯವನ್ನು ನಮ್ಮ ಎಲ್ಲ ಒಂದು ಗೊಂಜಾಳ ಬೆಳೆಗಾರರು ಹಾಗೂ ರೈತ ಮುಖಂಡರಿಂದ ಸರ್ಕಾರಕ್ಕೆ ಏಷ್ಯಾವರ ಮುಖಾಂತರ ಮುಖ್ಯಮಂತ್ರಿಗೆ ಒತ್ತಾಯವನ್ನು ಪಡಿಸುತ್ತಾ, ಅಷ್ಟೇ ಅಲ್ಲದೆ ಈಗ ಒಂದು ಕಬ್ಬಿನ ದರ ಇದು ಹಿಂದಿನ ಹರಿ ಬಾಕಿ ಆದಂಥ ಒಂದು 2021-22ನೇ ಸಾಲಿನಾಗಿದ್ದು 62 ರೂಪಾಯಿ ಅನ್ನೋದು ಬಾಕಿ ಕೊಡುವ ವಿಷಯ. ಈಗ 62 ರೂಪಾಯಿ ಯಾರ್ಯಾರು ಕೊಟ್ಟಾರೋ ಅವ್ರದ್ದೇನು ಕೇಳಂಗಿಲ್ಲ. ಯಾರ್ಯಾರ ಬಾಲ್ಕೋಟೆ ಜಿಲ್ಲಾದ ಯಾವ ಕಾರ್ಖಾನೆಗಳು ಕೊಟ್ಟಿಲ್ಲ, ಆಗ ಆ ಕೊಡಲಾರ್ದಂಥ ಕಾರ್ಖಾನೆ ಮಾಲಕರು ನಮ್ಮ ಈ 62 ರೂಪಾಯಿ ಅವ್ರು ಕೊಡಬೇಕು. ಈಗ ನಮ್ಮ ಎ ಸಿ ಅವರ ಮನವಿ ಕೊಟ್ಟಿದ್ದ ಆ ವಿಷಯ, ಎ ಸಿ ಅವ್ರು ಏನೈತಿ ನಮ್ಗೆ 62 ರೂಪಾಯಿನ ರೈತರಿಗೆ ಯಾರ್ಯಾರು ಕಾರ್ಖಾನೆಯವ್ರು ಕೊಟ್ಟಿಲ್ಲ ಅವ್ರು ಇಷ್ಟು ಕೊಡಬೇಕನ್ನುವಂಥ ಒತ್ತಾಯವೂ ಕೂಡ ನಮ್ಮ ಮನವಿ ಮುಖಾಂತರ ಮಾಡಿದ್ವು. ಈ ರೀತಿ ನಮ್ಮ ರೈತರ ಬೇಡಿಕೆಗಳಿರುವುದರಿಂದ ಎಲ್ಲ ಬೇಡಿಕೆಗಳು ತಕ್ಷಣ ಅಂದ್ರೆ ಈಗಾಗಲೇ ಲೇಟಾಗಿ ಭಾಳ ಆಗ್ಯಾವ. 62 ರೂಪಾಯಿ ಲೇಟ್ ಆಗೈತಿ, ಗೊಂಜಾಳದವು ಲೇಟ್ ಆಗೈತಿ. ಈ ಎರಡೂ ಬೇಡಿಕೆಗಳು ಆದಷ್ಟು ತಕ್ಷಣ ಈಡೇರಬೇಕನ್ನುವಂಥ ಒಂದು ಒತ್ತಾಯವನ್ನು ನಮ್ಮ ಎಲ್ಲ ರೈತ ಮುಖಂಡರ ಪರವಾಗಿ ಎ ಸಿ ಅವರ ಮುಖಾಂತರ ಸರ್ಕಾರಕ್ಕೆ ಹಾಗೂ ಕಾರ್ಖಾನೆ ಆಡಳಿತ ಮಂಡಳಿಗೆ ಕೊಟ್ಟಿದ್ದೇವೆ.